ಕಟೀಲ ಅಥವಾ ಕಟೀಲು ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯಲಿ. ಅಮ್ಮ, ಭಕ್ತಾದಿಗಳು ನಿನ್ನ ಸನ್ನಿಧಾನಕ್ಕೆ ಬಂದಾಗ ಯಾವ ರೀತಿ ಆಳಂಬಿಸಿಕೊಂಡು ಬರಲಿಲ್ಲ. ಮಾಘ ಶುದ್ಧದ ಪೌರ್ಣಮಿಯ ದಿನದಂದು ನಂದಿ ನದಿಯಲ್ಲಿ ಮಿಂದು ಎಳನೀರ ಅಭಿಷೇಕ ಹೂವಿನ ಪೂಜೆ ನಡೆಸುತ್ತಾರೋ ಅವರ ಸಕಲ ಇಷ್ಟಾರ್ಥ ಈಡೇರಿಸಿಕೊಡುತ್ತೇನೆ. ಅಷ್ಟು ಮಾತ್ರವಲ್ಲ, ಯಕ್ಷಗಾನ, ನೃತ್ಯ, ಗಾಯನ, ಭರತನಾಟ್ಯ ಇವೆಲ್ಲವೂ ನನ್ನ ಪ್ರೀತಿಯ ಸೇವೆಯಾಗಿರುತ್ತದೆ. ಪತಿವ್ರತೆಯಾದಂತ ಯಶೋಮತಿಯು ನನ್ನಲ್ಲಿ ಐಕ್ಯಳಾಗಿದ್ದಾಳೆ. ಆಕೆಯ ಪಾತಿವ್ರತದ ಫಲವಾಗಿ ಕರಿಮಣಿ, ಕಪ್ಪು ಬಳೆ, ಅರಸಿನ ಕುಂಕುಮ, ಬಟ್ಟೆ ಸೀರೆಯನ್ನು ಅರ್ಚಿಸುತ್ತಾರೋ ಪೂಜಿಸುತ್ತಾರೋ ಅವರ ಸಕಲ ಇಷ್ಟಾರ್ಥ ಈಡೇರಿಸಿಕೊಡುತ್ತೇನೆ. ಅಮ್ಮ, ನಿನ್ನ ಸೇವೆ ಮಾಡಿದ ಜಾಬಾರಿ ಮುನಿವರ ದುಷ್ಟನಾದಂತ ಅರುಣಾಸನ ಬಾಧೆಯನ್ನು ಸಹಿಸುವುದಕ್ಕಾಗದೆ ಒಂದು ಗುಹೆಯಲ್ಲಿ ಅವಿತುಕೊಂಡವು ನೀನು. ಇನ್ನು ಮುಂದಕ್ಕೆ ಆ ಪ್ರದೇಶ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯಲಿ. ಧರ್ಮದ ಉದ್ಧಾರಕ್ಕಾಗಿ ಅಧರ್ಮದ ನಾಶಕ್ಕಾಗಿ ಲಿಂಗಾರೋಪಿ ಭ್ರಮರಾಂಬಿಗೆ ನೆಲೆಗೊಳ್ಳುತ್ತೇನೆ. ಲಿಂಗಾರೋಪಿ ಭ್ರಮರಾಂಬಿಗೆ ನೆಲೆಗೊಳ್ಳುತ್ತೇನೆ. ಲಿಂಗಾರೋಪಿ ಭ್ರಮರಾಂಬಿಗಾಗಿ ನೆಲೆಗೊಳ್ಳುತ್ತೇನೆ. ಲೋಕದಲ್ಲಿ ಅಧರ್ಮದಲ್ಲೇ ತಾಂಡವಾಡುತ್ತಿದ್ದಂತ ಹೃದಯವನ್ನು ಸದಬಲದಕ್ಕೆ ಜಗದೀಶ್ವರಿಯೇ ಬ್ರಾಹ್ಮಣಿ ರೂಪವನ್ನು ತಳೆದವನಿಗೆ ಮೋಕ್ಷವನ್ನು ಒದಗಿಸಿಕೊಟ್ಟವಳಿದ್ದಾಳೆ. ಕಳೆದುಕೊಂಡಂತ ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ಕಾಪಾಡಿಕೊಂಡು ಬರುತ್ತಾರೋ ಅಂತವರಿಗೆ ಧರ್ಮವೇ ರಕ್ಷಿಸುತ್ತದೆ ಎನ್ನುವುದಕ್ಕೆ ಕಥಾನಕವೇ ಕಾರಣವಾಗಿದೆ. ಆದ್ದರಿಂದಲೇ ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತ ಪುಣ್ಯ ಕಥಾ ಭಾಗವನ್ನು ಯಾರು ಆಲಿಸ್ತಾರೋ, ಯಾರು ಆಡಲಿಕ್ಕೆ ಅನುವು ಮಾಡಿಕೊಡ್ತಾರೋ, ಭಕ್ತಿ ಶ್ರದ್ಧೆಯಿಂದ ನೋಡುತ್ತಾರೋ